ದಿಢೀರಾಗಿ ಗರಿ ಗರಿಯಾದಂತಹ ನೀರುಳ್ಳಿ ಪಕೋಡನ ಮಾಡೋದು ಹೇಗಂತ ನೋಡೋಣ ಬನ್ನಿ. ಒಂದು 10 ನೀರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಮೆಣಸಿನ್ಕಾಯಿ, ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಸೋಡಾ ಪುಡಿ, ನೀರು. ಇದನ್ನು ಗಚ್ಕೊಂಡು ಬರೋಣ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಣ್ಣದಾಗಿ ನೀರುಳ್ಳಿನ ಹಚ್ಕೊಂಡಾಗಿದೆ. ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸರಿಯಾಗಿ ಸ್ವಲ್ಪ ಉಪ್ಪು, ಅರಿಶಿಣ, ಜೀರಿಗೆ, ಸೋಡಾ ಪುಡಿನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಅದಕ್ಕೆ ಎಷ್ಟು ಬೇಕೋ ಅದು ಸ್ವಲ್ಪ ಎಣ್ಣೆ ಕಾದಿರೋದನ್ನ ಸಹ ಬಿಟ್ಕೋಬೇಕು. ಮೊದಲು ಅದನ್ನು ಕಲಿಸ್ಕೊಂಡು ಆಮೇಲೆ ನೀರನ್ನ ಹಾಕ್ಕೋಬೇಕು. ಫಸ್ಟು ಇದನ್ನು ಚೆನ್ನಾಗಿ ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಆಗೋಂಗೆ ನೀರುಳ್ಳಿ ಜೊತೆ ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇರೋ ಕಡಲೆ ಹಿಟ್ಟನ್ನು ಸಹ ಹಾಕ್ಕೊಂಡು ಈಗ ಕಡಲೆ ಹಿಟ್ಟನ್ನು ನೋಡಿ ಈ ರೀತಿ ಕಲಿಸ್ಕೊಂಬಿಟ್ಟು ಕಲಿಸ್ಕೊಂಡಿದ್ದಾಯಿತು. ಎಣ್ಣೆ ಚೆನ್ನಾಗಿ ಕಾದಿದೆ ನೋಡ್ರಿ. ಇದನ್ನ ಉಂಡೆ ಉಂಡೆ ಥರ ಹಾಕ್ಬೇಡಿ, ಬಿಡಿ ಬಿಡಿಯಾಗಿ ಹಾಕಿ. ಯಾಕಂದರೆ ಬಿಡಿ ಬಿಡಿಯಾಗಿ ಹಾಕಿದ್ರೆ ಗರಿ ಗರಿಯಾದಂತಹ ನಿಮಗೆ ಹೋಟೆಲಲ್ಲಿ ಸಿಗುವಂತಹ, ಬೇಕರಿಗಳಲ್ಲಿ ಸಿಗುವಂತಹ ನೀರುಳ್ಳಿ ಗರಿ ಗರಿ ಅದೇ ಥರ ಇರುತ್ತೆ. ತುಂಬ ದಪ್ಪನಾಗಿ ಹಾಕ್ಬೇಡಿ, ತೆಳ್ಳಗೆ ಹಾಕಿ ನೋಡಿ. ನೋಡಿ ಎಷ್ಟು ನೀರುಳ್ಳಿ ಹಾಗೆ ಇದೆ, ಸೊಪ್ಪೆಲ್ಲ ಹಾಗೆ ಇದೆ, ಗರಿಯಾಗಿ ಸಹ ಇರುತ್ತೆ. ನೀರುಳ್ಳಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ನೋಡ್ತಾ ಇದ್ದೀರಾ, ಇನ್ನು ಸ್ವಲ್ಪ ಹೊತ್ತು ಕೆಂಪಗಾದ್ರೆ ಸಾಕು. ಈ ಗುಳ್ಳೆಗಳು ಬರಬಾರ್ದು. ನಿಮಗೆ ಪಕೋಡ ಆಗಿದೆ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈ ಗುಳ್ಳೆಗಳು ಬರಬಾರ್ದು. ಈ ಗುಳ್ಳೆಗಳು ನಿಂತಿದ ತಕ್ಷಣ ಈ ಪಕೋಡ ಗರಿಯಾಗಿ ಚೆನ್ನಾಗಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಗರಿಯಾದಂತಹ ಪಕೋಡ ರೆಡಿ ಆಗಿದೆ. ಗರಿಯಾದಂತಹ ನೀರುಳ್ಳಿ ಪಕೋಡ ರೆಡಿ ಆಗಿದೆ ನೋಡಿ. ಟೇಸ್ಟಿಯಾಗಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಗರಿಯಾದಂತಹ ಹೋಟೆಲ್ ಸ್ಟೈಲಿಯ ಈರುಳ್ಳಿ ಪಕೋಡ ರೆಡಿಯಾಗಿದೆ. ಹೇಗೆ ನೋಡಿ, ಎಷ್ಟು ಮೃದುವಾಗಿ ಗರಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ. ನೀವು ಸಹ ಮಾಡಿ ಹೇಗಿದೆ ಅಂತ ಹೇಳಿ.